ಗೆಳೆಯರೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇಲ್ಲಿ ಇವತ್ತು ಕೋಚಿಂಗ್ ಶಿಪ್ಯಾರ್ಡ್ ಲಿಮಿಟೆಡ್ ಅಲ್ಲಿ ಹಲವಾರು ವೇಕೆನ್ಸೀಸ್ ಅನ್ನು ಬಿಟ್ಟಿದ್ದಾರೆ. ಅದರ ಬಗ್ಗೆ ನೋಡೋಣ. ಇವೆಲ್ಲ ಪರ್ಮನೆಂಟ್ ವೇಕೆನ್ಸೀಸ್ ಇರ್ತಾವೆ ಗೈಸ್. ಎಲ್ಲ ಗ್ರಾಜುಯೇಟ್ ಹೋಲ್ಡರ್ಸ್ಗೆ ಇದು ವೇಕೆನ್ಸೀಸ್ ಇದಾವೆ. ಯಾವುದೇ ತರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಎಲ್ಲ ಫ್ರೆಶ್ ಗ್ರಾಜುಯೇಟ್ಸ್ ಮಾತ್ರ ಕೇಳಿದ್ದಾರೆ. ಯಾವುದೇ ತರದ ಗೇಟ್ ಎಕ್ಸಾಮ್ ಬರಿಬೇಕು ಆ ತರ ಏನೂ ಇಲ್ಲ. ನೋಡಿ, ಈ ಎಲ್ಲಾ ಫೀಲ್ಡ್ ಅವ್ರಿಗೆ ಪೋಸ್ಟಿಂಗ್ ನ ಕೊಟ್ಟಿದ್ದಾರೆ. ಎಷ್ಟು ವೇಕೆನ್ಸೀಸ್ ಏನನ್ನೋದು ಟೇಬಲ್ ಇಲ್ಲಿದೆ, ನೋಡ್ಕೊಳ್ಳಿ. ಅಂಡ್ ನಂತರ ಡೇಟ್ ಆಫ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 28 January ಅಂಡ್ ಎಂಡ್ ಡೇಟ್ ಬಂದ್ಬಿಟ್ಟು 20 February. ಇದೆಲ್ಲ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅಂಡ್ ಈ ಕೋಚಿಂಗ್ ಶಿಪ್ಯಾರ್ಡ್ ಲಿಮಿಟೆಡ್ ಅನ್ನೋದು ಕೊಚ್ಚಿನ್ ಅಲ್ಲಿ ಬರೋದು. ಅಂಡ್ CSL ಮುಂಬೈ ಶಿಪ್ ರಿಪೇರ್ ಯೂನಿಟ್ ಇದೆ, ಹಲವಾರು ಯೂನಿಟ್ಸ್ ಇದಾವೆ, ಅದನ್ನ ನೀವು ನೋಡ್ಕೋಬಹುದು. ನಿಮ್ಮ ಎಕ್ಸಾಮಿನೇಷನ್ ಎಲ್ಲ ಆದ್ಮೇಲೆ ಇದರಲ್ಲಿ 2 ರೌಂಡ್ಸ್ ಆಫ್ ಟೆಸ್ಟ್ ಇರುತ್ತೆ. ಒಂದು ಆನ್ಲೈನ್ ಟೆಸ್ಟ್, ನಂತರ ನಂತರ ಗ್ರೂಪ್ ಡಿಸ್ಕಷನ್ ಟೆಸ್ಟ್ ಇವೆಲ್ಲ ಇರುತ್ತೆ. ಮತ್ತೆ ನೋಡಿ, ಸ್ಯಾಲರಿ ಎಷ್ಟು ಕೊಟ್ಟಿದೆ ಎಷ್ಟಂತಾನು ಹೇಳಿದ್ದಾರೆ. ಫ್ರೆಶ್ ಗ್ರಾಜುಯೇಟ್ಸ್ ಇದು ಹೈರಿಂಗ್ ಮಾಡುತ್ತಿರೋ ಕಾರಣದಿಂದ ಬೇಸಿಕ್ ಬಂದ್ಬಿಟ್ಟು 40,000 ಇರುತ್ತೆ, ಇನಿಷಿಯಲ್ ಬೇಸಿಕ್ ಪೇ. ಅಂಡ್ ಒನ್ಸ್ ಆಫ್ಟರ್ ನಿಮ್ಮ ಟ್ರೈನಿಂಗ್ ಎಲ್ಲ ಮುಗಿದ ನಂತರ ನಿಮ್ಗೆ 50,000 ರೂಪಾಯಿ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ದ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಆಸ್ ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ವಿಲ್ ಹ್ಯಾವ್ ಟು ಅಂಡರ್ಗೋ 1 year ಟ್ರೈನಿಂಗ್ ವಿಲ್ ಬಿ ಪೇಡ್ ಎ ಕನ್ಸಾಲಿಡೇಟೆಡ್ ಮಂತ್ಲಿ ಸ್ಟೈಫಂಡ್ ಆಫ್ 50,000 ಕೊಡ್ತಾರೆ. ಯಾವಾಗ? ಸ್ಟಾರ್ಟಿಂಗ್ ಟ್ರೈನಿಂಗ್ ಪೀರಿಯಡ್ ಅಲ್ಲಿ. ನಂತರ ನೀವು ಫುಲ್ ಟೈಮ್ ಎಕ್ಸಿಕ್ಯೂಟಿವ್ ಆದ್ಮೇಲೆ 40,000 ಬೇಸಿಕ್ ಪೇ ಸ್ಕೇಲ್ ಅಲ್ಲಿ ಜಾಯ್ನ್ ಆಗ್ತೀರಾ. ಆಗ ನಿಮ್ಮ ಪೇ ಸ್ಕೇಲ್ ಬಂದ್ಬಿಟ್ಟು 14.92 lakhs ಪ್ಯಾಕೇಜ್ ಇರುತ್ತೆ. ಓಕೆ. ಅಂಡ್ ಆಫ್ಟರ್ ದಟ್ ವೆರಿ ಇಂಪಾರ್ಟೆಂಟ್ ಬಂದು ಏಜ್ ಲಿಮಿಟ್ ಸಹ ನೀವು ನೋಡ್ಕೋಬಹುದು. ಅಂಡ್ ಅನದರ್ ಥಿಂಗ್, ಎಕ್ಸಾಮಿನೇಷನ್ ಮೆಥಡ್ ಆಫ್ ಸೆಲೆಕ್ಷನ್ ಏನಿದೆ ಅನ್ನೋದು ನೋಡೋಣ. ಫೇಸ್ 1 ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ, ಆನ್ಲೈನ್ 60 ಮಾರ್ಕ್ಸ್ ಇರುತ್ತೆ. ಎಲ್ಲ ನಿಮ್ಮ ಟೆಕ್ನಿಕಲ್ ನೋಡಿ, ಜನರಲ್ ಅವೇರ್ನೆಸ್ ಇದೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ, ನ್ಯೂಮರಿಕ್ ಅಬಿಲಿಟಿ, ಸಬ್ಜೆಕ್ಟ್ ಬೇಸ್ಡ್ 40 ಮಾರ್ಕ್ಸ್ ಇರುತ್ತೆ. ಓಕೆ, ಇವೆಲ್ಲ 60 ಮಾರ್ಕ್ಸ್ ಇಡ್ತಾರೆ. ನಂತರ ರಿಮೈನಿಂಗ್ 40 ಮಾರ್ಕ್ಸ್ ಬಂದ್ಬಿಟ್ಟು ವಿಲ್ ಬಿ ಎ ಗ್ರೂಪ್ ಡಿಸ್ಕಷನ್, ರೈಟಿಂಗ್ ಸ್ಕಿಲ್ಸ್ ಅಂಡ್ ಪರ್ಸನಲ್ ಇಂಟರ್ವ್ಯೂ. ಮೂರ್ನ ಮಾಡ್ಬಿಟ್ಟ ನಂತರ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಆಗಿರುವಂತ ಕ್ಯಾಂಡಿಡೇಟ್ಸ್ ಮೆಡಿಕಲ್ ಟೆಸ್ಟ್ ಹೋಗಬೇಕು. ಅದಾದ ನಂತರ ಸೆಲೆಕ್ಷನ್ ಅಪಾಯಿಂಟ್ಮೆಂಟ್ ಲೆಟರ್ ಇಶ್ಯೂ ಮಾಡ್ತಾರೆ ಗೈಸ್. ಓಕೆ, ಸೊ ದಿಸ್ ಇಸ್ ವಾಟ್ ಆಲ್ ಅಬೌಟ್ ದ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಫ್ ಕೋಚಿಂಗ್ ಶಿಪ್ಯಾರ್ಡ್ ಲಿಮಿಟೆಡ್. ಅಂಡ್ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದ್ರೆ ಕೇಳಿ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ನೋಡಿ, ಬ್ರಾಂಚಸ್, ರಿಲಿವೆಂಟ್ ಬ್ರಾಂಚಸ್ ಯಾವುದು ಅನ್ನೋದು ಇಲ್ಲಿ ನೀವು ನೋಡ್ಕೋಬಹುದು. ಇನ್ ಕೇಸ್ ಮೆಕ್ಯಾನಿಕಲ್ ಅಂತಂದ್ರೆ ಎಲ್ಲಾ ಬ್ರಾಂಚಸ್ ಮೆಕ್ಯಾನಿಕಲ್ ಅಂಡರ್ ಬರುತ್ತೆ. ಎಲೆಕ್ಟ್ರಾನಿಕ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡರ್ ಈ ಬ್ರಾಂಚಸ್ ಬರ್ತವೆ. ಓಕೆ, ಅಂಡ್ ಅದೇ ತರದ ಬೇರೆ ಬ್ರಾಂಚಸ್ ಸಹ ನೀವು ನೋಡ್ಕೋಬಹುದು. ಓಕೆ, ಲಿಮಿಟ್ ನೋಡೋದಾದ್ರೆ ಗೈಸ್ 27 ವರ್ಷ ಅಪ್ಪರ್ ಏಜ್ ಲಿಮಿಟ್ ಫಾರ್ ಆಲ್ ದ ಪೋಸ್ಟ್ ಅಂತ ಕಟ್ಟಿದ್ರೆ. ಅದಾದ ನಂತರ ನಿಮಗೆ OBC ಆದ್ರೆ 3 years ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಂಡ್ SC/ST ಆದ್ರೆ 5 years ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಪಿಂಗ್ ಮಾಡಿ. ಅಂಡ್ ಐ ವಿಲ್ ಬಿ ಆಲ್ವೇಸ್ ಐ ವಿಲ್ ಬಿ ಅವೈಲೇಬಲ್ ಇನ್ ಮೈ ಫ್ರೀ ಟೈಮ್ ಅಂಡ್ ಐ ವಿಲ್ ಟ್ರೈ ಟು ರೆಸ್ಪಾಂಡ್ ಟು ಯುವರ್ ಕಮೆಂಟ್. ಅಂಡ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಹಲವಾರು ನೋಟಿಫಿಕೇಶನ್ಸ್, ಇನ್ಫಾರ್ಮೇಶನ್ ಹಾಗೂ ಹಲವಾರು ಮಾಹಿತಿಗಳನ್ನು ನಿಮ್ಮ ಮುಂದೆ ತಗೊಂಡ್ಬರ್ತಾ ಇರ್ತೀವಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್, ಟೇಕ್ ಕೇರ್, ಬಾಯ್.